ಯೂನಿಫಾರ್ಮ್ ಧರಿಸಿರುವಾಗಲೇ ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸಿರುವಂತ ಆರೋಪದ ಮೇಲೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿಗಳಾಗಿರುವಂತಹ ರಾಮಚಂದ್ರ ರಾವ್ ಅವರ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈ ರೀತಿಯಾಗಿ ರಾಸಲೀಲೆ ಮಾಡಿರುವಂತಹ ದೃಶ್ಯಗಳೇನಿವೆ ಇವು ಪೊಲೀಸ್ ಇಲಾಖೆಗೆ ತೀವ್ರ ಮುಜುಗರವನ್ನ ಉಂಟು ಮಾಡಿರುವಂತದ್ದು. ಈಗ ಸಾರ್ವಜನಿಕ ವಲಯದಲ್ಲಿ ಈಗ ಭಾರಿ ಆಕ್ರೋಶಕ್ಕೆ ಈ ವಿಡಿಯೋಗಳು ಕಾರಣವಾಗಿವೆ. ಈ ರೀತಿಯಾಗಿ ಆಫೀಸರ್ ಒಬ್ರು ತಮ್ಮ ಯೂನಿಫಾರ್ಮ್ ಅನ್ನ ಧರಿಸಿ ಆ ಒಂದು ಯೂನಿಫಾರ್ಮ್ಗೂ ಕೂಡ ಮರ್ಯಾದೆಯನ್ನ ಕೊಡದೆ ಇಷ್ಟರ ಮಟ್ಟಿಗೆ ಕೀಳಾಗಿ ನಡೆದುಕೊಳ್ತಾರೆ ಅಂತಂದ್ರೆ ಇದು ಏನು? ಹಾಗಾದ್ರೆ ಇದೆಲ್ಲ ಎಲ್ಲಿಂದ ನಡೀತು? ಇವ್ರು ಯಾರು? ಎಲ್ಲದರ ಬಗ್ಗೆ ಮಾಹಿತಿ ಇಲ್ಲ. ಐಪಿಎಸ್ ಅಧಿಕಾರಿ ಡಾಕ್ಟರ್ ರಾಮಚಂದ್ರ ರಾವ್ಗೆ ಸಂಬಂಧಿಸಿರುವಂತಹ ಸುದ್ದಿ ಇದು. ರಣ್ಯಾ ರಾವ್ ಕೇಸ್ನಲ್ಲಿ ಸುದ್ದಿಯಾಗಿದ್ದಂತ ಡಿಜಿಪಿ ರಾಮಚಂದ್ರ ರಾವ್, ಆದ್ರೆ ಇದು ರಣ್ಯಾ ರಾವ್ ಅವರ ಕೇಸ್ಗೆ ಸಂಬಂಧಪಟ್ಟಂತ ಸುದ್ದಿ ಅಲ್ಲೇ. ಇಲ್ಲಿ ಐಪಿಎಸ್ ಅಧಿಕಾರಿ ಡಾಕ್ಟರ್ ರಾಮಚಂದ್ರ ರಾವ್ ಅವರಿಗೆ ಸಂಬಂಧಿಸಿರುವಂತಹ ಸುದ್ದಿ ಇದು. ರಣ್ಯಾ ರಾವ್ ಕೇಸ್ನಲ್ಲಿ ಸುದ್ದಿಯಾಗಿದ್ದಂತ ಡಿಜಿಪಿ ರಾಮಚಂದ್ರ ರಾವ್ ಅವರು ಈಗ ಮತ್ತೆ ಸುದ್ದಿಗೆ ಬಂದಿದ್ದಾರೆ. ಇವರ ಚರ್ಚೆ ಈಗ ಜೋರಾಗ್ತಾ ಇದೆ. ಆದ್ರೆ ಇಲ್ಲಿ ರಣ್ಯಾ ರಾವ್ ಅವರ ಕೇಸಲ್ಲಿ ಅಲ್ಲ, ಇದು ಸ್ವತಃ ಇವರದ್ದೇ ಸುದ್ದಿ. ಇವರು ಹಿಂದೆ ರಣ್ಯಾ ರಾವ್ ಏನಿದ್ದಾರೆ, ನಟಿ ರಣ್ಯಾ ರಾವ್ ಅವರು ಸ್ಮಗ್ಲಿಂಗ್ ಕೇಸ್ ವಿಚಾರವಾಗಿ ಭಾರಿ ಚರ್ಚೆಯಲ್ಲಿ ಇದ್ದಂತ ಡಿಜಿಪಿ ಇವರು. ಆದ್ರೆ ಈಗ ಅವರಿಗೆ ಸಂಬಂಧಪಟ್ಟ ಕೇಸ್ ಅಲ್ಲ ಇದು. ಐಪಿಎಸ್ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ರಾಮಚಂದ್ರ ರಾವ್ ಅವರಿಗೆ ಸೇರಿರುವಂತಹ ಸುದ್ದಿ ಇದು. ತಾವು ಯೂನಿಫಾರ್ಮ್ ಅನ್ನ ಧರಿಸಿಕೊಂಡು ತಮ್ಮ ಆಫೀಸ್ ನಲ್ಲೇ ಯಾವ ಮಟ್ಟಿಗೆ ಹೆಣ್ಣು ಮಕ್ಕಳೊಂದಿಗೆ ರಾಸಲೀಲೆಯನ್ನ ಮಾಡ್ತಾರೆ ಅನ್ನುವಂತಹ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇಲ್ಲಿ ರಣ್ಯಾ ರಾವ್ಗೆ ಕೇಸ್ ಏನು ಸಂಬಂಧಪಟ್ಟಂತೆ ಹಿಂದೆ ಕೂಡ ಚರ್ಚೆಗೆ ಕಾರಣವಾಗಿದ್ರು. ಈಗ ತಮ್ಮದ್ದೇ ಒಂದು ಚರ್ಚೆಯಿಂದಾಗಿ ಈಗ ಸುದ್ದಿಯಲ್ಲಿ ಇದ್ದಾರೆ ಐಪಿಎಸ್ ಅಧಿಕಾರಿ ಡಾಕ್ಟರ್ ರಾಮಚಂದ್ರ ಅವರಿಗೆ ಸೇರಿರುವಂತಹ ಸುದ್ದಿ ಇದು. ಹಸಿ ದೃಶ್ಯದಲ್ಲಿ ಅತಿ ದೊಡ್ಡ ಪೊಲೀಸ್ ಅಧಿಕಾರಿ ಯೂನಿಫಾರ್ಮ್ ನಲ್ಲೇ ಇದ್ಕೊಂಡು ಮಹಿಳೆಯರ ಜೊತೆ ಲವ್ವಿ ಡವ್ವಿ. ಕಚೇರಿಯಲ್ಲೇ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆಗಳು. ರಾಮಚಂದ್ರ ರಾಸಲೀಲೆ ವಿಡಿಯೋಗಳು ಈಗ ಭಾರಿ ವೈರಲ್ ಆಗ್ತವೆ. ಕಚೇರಿಗೆ ಬಂದವರ ಜೊತೆ ಡಿಜಿಪಿ ರಾಮಚಂದ್ರ ರಾವ್ ಅವರು ಸರಸವನ್ನಾಡ್ತಾರೆ. ಇಂಥ ದೊಡ್ಡ ಪೊಸಿಷನ್ ಅಲ್ಲಿ ಅತಿ ದೊಡ್ಡ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಇವರೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತಂದ್ರೆ ಒಮ್ಮೆ ಯೋಚನೆ ಮಾಡಬೇಕು. ಇವರ ಹಸಿ ದೃಶ್ಯಗಳು, ಹಸಿ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಇವರು ಯೂನಿಫಾರ್ಮ್ ಅನ್ನ ಧರಿಸಿಕೊಂಡು ತಮ್ಮ ಕಚೇರಿಯಲ್ಲೇ ಕುಳಿತುಕೊಂಡು ಅಲ್ಲಿಗೆ ಬರುವಂತ ಹೆಣ್ಣು ಮಕ್ಕಳೊಂದಿಗೆ ವರ್ತಿಸುವಂತ ರೀತಿ ಏನಿದೆ ಅದರ ವಿಡಿಯೋಗಳು ಈಗ ಸಿಕ್ಕಿರುವಂತದ್ದು. ಯೂನಿಫಾರ್ಮ್ ನಲ್ಲೇ ಇದ್ಕೊಂಡು ಮಹಿಳೆಯರ ಜೊತೆ ಲವ್ವಿ ಡವ್ವಿ ನಡೆಸ್ತಾರೆ. ಕಚೇರಿಯಲ್ಲೇ ಕುಳಿತುಕೊಂಡು ಡಿಜಿಪಿಗಳಾಗಿರುವಂತಹ ರಾಮಚಂದ್ರ ರಾವ್ ಅವರು ಈ ರೀತಿಯಾಗಿ ರಾಸಲೀಲೆಗಳನ್ನ ಆಡ್ತಾರೆ. ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋಗಳು ಈಗ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಕಚೇರಿಗೆ ಬಂದಿರುವಂತಹ ಹೆಣ್ಣು ಮಕ್ಕಳ ಜೊತೆ ಇವರು ಸರಸವನ್ನ ಆಡಿರುವಂತಹ ವಿಡಿಯೋಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತಹ ಕಾರಣ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಚೇಂಬರ್ ನಲ್ಲೇ ಮಹಿಳೆ ಜೊತೆ ಪೊಲೀಸ್ ಅಧಿಕಾರಿ ಚಕ್ಕಂದವಾಡಿರುವಂತಹ ವಿಡಿಯೋಗಳು. ಒಬ್ಬ ಮಾಡೆಲ್ ಸೇರಿದಂತೆ ಹಲವರ ಜೊತೆ ರಾಸಲೀಲೆಗಳನ್ನಾಡಿದ್ದಾರೆ. ಸಮವಸ್ತ್ರದಲ್ಲೇ ಹಲವು ಮಹಿಳೆಯರ ಜೊತೆ ರಾಸಲೀಲೆ ಆಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಡಿಜಿಪಿ ರಾಮಚಂದ್ರ ರಾವ್ ಅವರ ಕಾಮಕಾಂಡ ಈಗ ಬಯಲಾಗಿರುವಂತದ್ದು. ತಮ್ಮ ಚೇಂಬರ್ ನಲ್ಲೇ ಕುಳಿತುಕೊಂಡು ಯೂನಿಫಾರ್ಮ್ ಅನ್ನೇ ಧರಿಸಿಕೊಂಡು ಇಲ್ಲಿ ಬರುವಂತ ಹೆಣ್ಣು ಮಕ್ಕಳಿನೊಂದಿಗೆ ಈ ರೀತಿಯಾಗಿ ರಾಸಲೀಲೆಯನ್ನ ಆಡ್ತಾರೆ. ಈ ಒಬ್ಬ ಪೊಲೀಸ್ ಅಧಿಕಾರಿ ಆಡಿರುವಂತ ಈ ಒಂದು ಚಕ್ಕನ್ನದ ವಿಡಿಯೋ ಏನಿದೆ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮೊದಲಿಗೆ ಒಬ್ಬ ಮಾಡೆಲ್ ಸೇರಿದಂತೆ ಹಲವರ ಜೊತೆಯಾಗಿ ಇದೇ ರೀತಿಯಾಗಿ ರಾಸಲೀಲೆಯನ್ನ ಮಾಡಿದ್ದಾರೆ. ಸಮವಸ್ತ್ರದಲ್ಲೇ ಕುಳಿತು ತಮ್ಮ ಚೇಂಬರ್ ನಲ್ಲೇ ಕುಳಿತು ತಮ್ಮ ಕುರ್ಚಿಗೂ ಬೆಲೆ ಕೊಡದೆ, ತಮ್ಮ ಯೂನಿಫಾರ್ಮ್ಗೂ ಬೆಲೆ ಕೊಡದೆ ಇಷ್ಟು ಅಸಭ್ಯವಾಗಿ ವರ್ತನೆ ಮಾಡಿರುವಂತಹ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಹಲವು ಮಹಿಳೆಯರೊಂದಿಗೆ ಇದೇ ರೀತಿಯಾಗಿ ಇವರೊಬ್ರು ವರ್ತಿಸಿರುವಂತಹ ವಿಡಿಯೋಗಳು ಈಗ ಸಿಕ್ಕಿರುವಂತದ್ದು. ಹಾಗಾಗಿ ಡಿಜಿಪಿ ರಾಮಚಂದ್ರ ರಾವ್ ಅವರ ಕಾಮಕಾಂಡದ ವಿಡಿಯೋಗಳು ಈಗ ಬಹಿರಂಗವಾಗಿ ಎಲ್ಲಾ ಕಡೆ ಬಯಲಾಗಿದೆ.
ರಾಮಚಂದ್ರ ರಾವ್ ಅವರ ಸರಸ ಸರ್ಕಾರಕ್ಕೆ ಮುಚ್ಚುರುಕವರನ್ನು ಉಂಟು ಮಾಡಿದೆ. ಸಿಎಂ ಅಂಗಳ ತಲುಪಿರುವಂತಹ ರಾಮಚಂದ್ರ ರಾವ್ ಅವರ ರಾಸಲೀಲೆಯ ವಿಡಿಯೋ ಮಾಹಿತಿ ಪಡೆದ ಸಿಎಂ ಸಿದ್ದರಾಮಯ್ಯ ರಾಮಚಂದ್ರ ರಾವ್ ಅವರ ರಾಸಲೀಲೆಯ ವಿಡಿಯೋಗಳನ್ನ ಕಂಡು ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಅವರ ವಿರುದ್ಧ ಸಿದ್ದರಾಮಯ್ಯ ಅವರು ಕೆಂಡಾಮಂಡಲವಾಗಿದ್ದಾರೆ. ಜನತಾ ಟಿವಿಯಲ್ಲಿ ರಾಮಚಂದ್ರ ರಾವ್ ಅವರ ವಿಡಿಯೋಗಳು ಸಿಕ್ಕಿರುವಂತದ್ದು. ರಾಮಚಂದ್ರ ರಾವ್ ಅವರ ಈ ಕೆಲವೊಂದಿಷ್ಟು ವಿಡಿಯೋಗಳೇನಿವೆ, ಸರಸ ಮಾಡಿರುವಂತಹ ವಿಡಿಯೋಗಳು ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡಿದೆ. ಈ ವಿಡಿಯೋಗಳೇನಿವೆ ಅದು ಸಿಎಂ ಅಂಗಳಕ್ಕೂ ಕೂಡ ತಲುಪಿದೆ. ಸಿಎಂ ವರೆಗೂ ಈ ವಿಡಿಯೋಗಳು ತಲುಪಿರುವಂತದ್ದು. ಈ ವಿಡಿಯೋಗಳ ಮಾಹಿತಿಗಳು ಬರ್ತಾ ಇದ್ದಂತೆ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಪಡೆದುಕೊಂಡಿದ್ದಾರೆ. ರಾಮಚಂದ್ರ ರಾವ್ ಅವರ ಈ ರಾಸಲೀಲೆ ವಿಡಿಯೋಗಳನ್ನ ನೋಡಿದ ಸಿಎಂ ಸಿದ್ದರಾಮಯ್ಯ ಅವರು ಭಾರಿ ಕೋಪಗೊಂಡಿದ್ದಾರೆ. ಡಿಸಿಪಿ ರಾಮಚಂದ್ರ ರಾವ್ ಅವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಕೆಂಡಾಮಂಡಲವಾಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪುಷ್ಪರಾಜ್ ಅವರು ಇದ್ದಾರೆ. ಪುಷ್ಪರಾಜ್, ಈ ರೀತಿಯಾಗಿ ರಾಮಚಂದ್ರ ರಾವ್ ಅವರು ಇಂಥ ಪೊಸಿಷನ್ ಅಲ್ಲಿ ಕೂತ್ಕೊಂಡು ತಮ್ಮ ಚೇಂಬರ್ ನಲ್ಲೇ ತಮ್ಮ ಯೂನಿಫಾರ್ಮ್ ನಲ್ಲೇ ಮಾಡಿರುವಂತ ಈ ರಾಸಲೀಲೆಗಳ ವಿಡಿಯೋಗಳು ಈಗ ಭಾರಿ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ ಏನಿದೆ ಮಾಹಿತಿ? ನಿಜಕ್ಕೂ ಭಾರಿ ದುರಾದೃಷ್ಟಕರವಾದಂತ ವಿಚಾರ, ಎಲ್ಲಕ್ಕಿಂತ ಹೆಚ್ಚಾಗಿ ಖಂಡನೀಯ ಕೂಡ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಅಂತನಲ್ಲ, ಪೊಲೀಸ್ ಇಲಾಖೆ ಬಗ್ಗೆ ಇರುವಂತ ಆಪಾದನೆಗಳು ಒಂದ ಎರಡಲ್ಲ, ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಸಿವಿಲ್ ಡಿಸ್ಪ್ಯೂಟ್ಸ್ ಗಳಿಂದ ಹಿಡಿದು ಠಾಣೆಗೆ ಬರುವಂತವರ ಜೊತೆಗೆ ಅಮಾನವೀಯವಾಗಿ ವರ್ತಿಸೋದ್ರಿಂದ ಹಿಡಿದು ಅವ್ರ ಜೊತೆಗೆ ದೌರ್ಜನ್ಯದಿಂದ ವರ್ತಿಸೋದ್ರಿಂದ ಹಿಡಿದು ಅವರ ಯಾವ್ದಾದ್ರು ಕೇಸ್ಗಳನ್ನು ಸೆಟ್ಲ್ ಮಾಡೋದಕ್ಕೆ ಡೀಲ್ ಮಾಡುವಂತ ಮಟ್ಟದಿಂದ ಹಿಡಿದು ಕೂಡ ಪ್ರತಿಯೊಂದು ಹಂತಗಳಲ್ಲೂ ಕೂಡ ಇವತ್ತು ಕ್ರೈಮ್ಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಶಾಮೀಲಾಗಿರುವಂತಹದ್ದು ಇವತ್ತು ಮೊದಲನೇದಲ್ಲ. ಅದೇ ರಾಮಚಂದ್ರ ರಾವ್ ಅವರ ಈ ಪ್ರಕರಣ ಇದು ಮೊದಲು ಅಲ್ಲ, ಈ ಹಿಂದೆನೂ ಅಲ್ಲ, ಮುಂದೆನೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ನಡೀತಾನೆ ಇರ್ತವೆ. ಅದು ಏನಂತ ಹೇಳಿದ್ರೆ ಇದು ನಾ ಭೂತೋ ನಾ ಭವಿಷ್ಯತಿ ಅನ್ನೋಂಗಿಲ್ಲ. ಆದ್ರೆ ಒಂದೇನಂತ ಹೇಳಿದ್ರೆ ಒಬ್ಬ ಡಿಜಿಪಿ ಕೆಡರ್ ನಲ್ಲಿರುವಂತ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಚೇಂಬರ್ ನಲ್ಲೇ, ಅದು ಕೂಡ ಯೂನಿಫಾರ್ಮ್ ನಲ್ಲಿ, ಕೆಲವೊಂದ್ ಕಡೆ ಯೂನಿಫಾರ್ಮ್ ಇದೆ, ಕೆಲವೊಂದ್ ಕಡೆ ಮಫ್ತಿಯಲ್ಲಿದ್ದಾರೆ. ಅವ್ರು ಈ ರೀತಿಯಾಗಿ ಅವ್ರು ಯಾವ ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳು ಅಥವಾ ತಮ್ಮ ಹತ್ರ ಆಳನ್ನ ಹೇಳ್ಕೊಂಡು ದೂರನ್ನ ಹೇಳ್ಕೊಂಡು ಬಂದಂತ ಸಂತ್ರಸ್ತಿಯರು ಗೊತ್ತಿಲ್ಲ, ಅಂತವ್ರ ಜೊತೆಗೆ ತುಂಬಾ ಬೆಡ್ರೂಮ್ ಅಲ್ಲಿ ನಡೆಸುವಂತ ರೀತಿಯ ಕೆಲವೊಂದು ಖಾಸಗಿ ಕ್ಷಣಗಳನ್ನ ಅವ್ರ ಜೊತೆಗೆ ಕಳೆಯುವಂತ ಪ್ರಯತ್ನ ಮಾಡಿರೋದು ನೋಡಿದಾಗ ಎಲ್ಲ ಒಂದ್ ಕಡೆ ತುಂಬಾ ಮುಜುಗರ ತರುವಂತ ವಿಚಾರ. ಒಬ್ಬ ಡಿಜಿಪಿ ಕೆಡರ್ ನಲ್ಲಿರುವಂತ ಒಬ್ಬ ಅಧಿಕಾರಿ ಈ ರೀತಿಯಾಗಿ ಲಜ್ಜೆಗೇಡಿತನದಿಂದ ಒಂದ್ ರೀತಿ ಶೀಲ ಕಳೆದುಕೊಂಡು ಈ ರೀತಿಯಾಗಿ ವರ್ತಿಸ್ತಿರುವಂತದ್ದು ಬಹಳಷ್ಟು ಬೇಸರ ತರುವಂತ ವಿಚಾರ, ಸರ್ಕಾರಕ್ಕೆ ಮುಜುಗರ ತರುವಂತ ವಿಚಾರನೂ ಕೂಡ. ಡಿಜಿಪಿ ರಾಮಚಂದ್ರ ರಾವ್ ಅವರ ಇದ್ರೊಳಗೆ ಡಿಜಿಪಿ ರಾಮಚಂದ್ರ ರಾವ್ ಅಂತಾನೆ ಹೇಳಲಾಗ್ತಾ ಇದೆ. ಆ ದೃಶ್ಯಗಳಲ್ಲಿರುವಂತ ರಾಮಚಂದ್ರ ರಾವ್ ಏನಿದ್ದಾರೆ ಅವರ ಹಿನ್ನೆಲೆ ಬಗ್ಗೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಯಾಕಂದ್ರೆ ಚಿತ್ರನಟಿ ರನ್ಯಾ ರಾವ್ ಯಾವಾಗ ಚಿನ್ನದ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಸಿಕ್ಕಾಕೊಂಡ್ರು ಆ ಕ್ಷಣದಿಂದಲೇ ಚಿನ್ನದ ಸ್ಮಗ್ಲಿಂಗ್ ನ ಮೇನ್ ಕಿಂಗ್ ಪಿನ್ನೇ ರಾಮಚಂದ್ರ ರಾವ್ ಅನ್ನುವಂತ ರೀತಿಯಲ್ಲೂ ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಸಸ್ಪೆನ್ಷನ್ ಕೂಡ ಆಗಿದ್ರು. ಆ ನಂತರದಲ್ಲಿ ಸಸ್ಪೆನ್ಷನ್ ರಿವೋಕ್ ಆಗಿ ಮತ್ತವರು ಸೇವೆಯಲ್ಲಿ ಬಂದ್ರು. ಅವತ್ತಿಂದಲೇ ಎಲ್ಲಿ ಮಗಳನ್ನ ಎಲ್ಲ ಒಂದ್ ಕಡೆ ಕೆಟ್ಟ ಹಾದಿಗೆ ಎಳೆಯುವಂತ ಅಪರಾಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಒಬ್ಬ ತಂದೆನ ಕುಮ್ಮಕ್ ಕೊಡ್ತಾನೆ ಅಂದಾಗ ಇವರ ನೈತಿಕತೆ ಎಷ್ಟು ಮಟ್ಟಿಗೆ ಅಧಪತನಗೊಂಡಿದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರನೆ. ಆ ನಂತರದಲ್ಲಿ ಅವರನ್ನ ಮತ್ತೆ ರೀಇನ್ಸ್ಟೇಟ್ ಮಾಡಲಾಗಿತ್ತು. ರೀಇನ್ಸ್ಟೇಟ್ ಮಾಡಿದ ಸಂದರ್ಭದಲ್ಲಿ ಅವ್ರು ಸೇವೆ ಮಾಡ್ತಿರುವಂತ ಸಂದರ್ಭದಲ್ಲಿ ಈ ದೃಶ್ಯಗಳು ಯಾವಾಗ ಚಿತ್ರೀಕರಿಸಲಾಗಿದೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ದೃಶ್ಯಗಳನ್ನ ನೋಡಿದಾಗ ಬೇಕಂತಾನೆ ಎಲ್ಲೋ ಒಂದ್ ಕಡೆ ಪ್ರಜ್ಞಾಪೂರ್ವಕವಾಗಿ ಅವರನ್ನ ಸಿಕ್ಕಿಸ್ಲೇಬೇಕನ್ನುವಂತ ರೀತಿಯಲ್ಲಿ ಆ ದೃಶ್ಯಗಳನ್ನ ಚಿತ್ರೀಕರಿಸಿದೆ ಅನ್ನುವಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ. ಈ ಪ್ರಕರಣದ ಬಗ್ಗೆ ಈಗಾಗಲೇ ಗೃಹ ಮಂತ್ರಿಗಳಾಗಿರುವಂತ ಪರಮೇಶ್ವರ್ ಅವರು ವರದಿಯನ್ನು ತಿಳಿಸ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಹೋಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಘಟನೆಗಳಾಯ್ತು ಅದು ಕೂಡ ಚೇಂಬರ್ ನಲ್ಲೇ ಆಗಿರುವಂತದ್ದು ಬಹಳಷ್ಟು ಬೇಸರ ತರಿಸುವಂತ ವಿಚಾರ. ಪೊಲೀಸ್ ಅವ್ರ ಚೇಂಬರ್ ಗಳನ್ನ ಇವರು ತಮ್ಮ ಅನೈತಿಕ ಚಟುವಟಿಕೆಗಳ ತಾಣವನ್ನಾಗಿ ಮಾಡ್ಕೊಂಡಿದಾರ ಅನ್ನುವಂಥದ್ದು ಕೂಡ ಈಗ ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಅದ್ರ ಜೊತೆಗೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ಪೊಲೀಸ್ ನೈತಿಕತೆಯನ್ನ ಎಲ್ಲ ಒಂದ್ ಕಡೆ ಪ್ರಶ್ನೆ ಮಾಡುವಂತ ಬೆಳವಣಿಗೆಗಳು. ಯಾಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಹಾಳೆದ್ದು ಹೋಗಿದೆ, ಸಂಪೂರ್ಣವಾಗಿ ಕಲುಷಿತವಾಗಿದೆ, ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಇಂಥ ಕೆಲವು ಈ ಕಾಮಕೀಟಗಳಿಂದಾಗಿ ಎಲ್ಲ ಒಂದ್ ಕಡೆ ಡಿಪಾರ್ಟ್ಮೆಂಟ್ ಗೆ ಕೆಟ್ಟ ಹೆಸರು
ಇರುವಂತ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ಒಂದಷ್ಟು ದಕ್ಷ ಮತ್ತು ಒಳ್ಳೆಯ ಅಧಿಕಾರಿಗಳಿಗೂ ಕೂಡ ಎಲ್ಲ ಒಂದ್ ಕಡೆ ಕೆಟ್ಟ ಹೆಸರು ತರುವಂತ ಪ್ರಯತ್ನಗಳ ಭಾಗವಾಗಿ ಎಲ್ಲ ಚಟುವಟಿಕೆಗಳು ನಡೆದಿದೆ ಅನ್ನೋದು ಗೊತ್ತಾಗ್ತದೆ. ಈಗ ಡಿಜಿಪಿ ರಾಮಚಂದ್ರ ರಾವ್ ಅವರ ಈ ಒಂದು ಅಶ್ಲೀಲವಾದಂತಹ ಮತ್ತೆ ಅಸಭ್ಯವಾದಂತಹ ಭಂಗಿಗಳಿರುವಂತಹ ಕೆಲವೊಂದು ದೃಶ್ಯಗಳೇನು ವೈರಲ್ ಆಗ್ತಾ ಇದೆ, ಈಗ ಎಲ್ಲಾ ಕಡೆನೂ ಕೂಡ ವೈರಲ್ ಏನಾಗ್ತಾ ಇದೆ, ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ಕೈಗೊಳ್ಬೇಕನ್ನುವಂತ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಎಷ್ಟು ಮಟ್ಟಿಗೆ ಆಕ್ರೋಶ ಇದೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಸಂತ್ರಸ್ತ ತನ್ನ ಅಳಲನ್ನು ಹೇಳ್ಕೊಂಡು ಸ್ಟೇಷನ್ಗೆ ನ್ಯಾಯ ಕೇಳಕ್ ಹೋದಾಗ ಅವರಿಗೆ ನ್ಯಾಯ ಸಿಗುವಂತ ಇದಿಲ್ಲ. ಅದ್ರ ಜೊತೆಗೆ ಎಷ್ಟೋ ಅಧಿಕಾರಿಗಳ ಮೇಲೆ ಇವತ್ತು ದೂರನ್ನು ಹೇಳ್ಕೊಂಡು ಬರುವಂತ ಸಂತ್ರಸ್ತೆಯರ ಜೊತೆಗೆ ಎಲ್ಲ ಒಂದ್ ಕಡೆ ಸಲಿಗೆಯಿಂದ ವರ್ತಿಸಿ ಅವರ ಬದುಕನ್ನೇ ಹಾಳು ಮಾಡುವಂತ, ಬರ್ಬಾದ್ ಮಾಡುವಂತ ಕೆಲವೊಂದು ಕೆಟ್ಟ ಕ್ರಿಮಿಕೀಟಗಳು ಕೂಡ ಇವತ್ತು ಡಿಪಾರ್ಟ್ಮೆಂಟ್ ಇದೆ ಅನ್ನುವಂಥದ್ದು ಸಾಕಷ್ಟು ಆತಂಕದ ವಿಚಾರ. ಪೊಲೀಸ್ ಇಲಾಖೆ ಎಲ್ಲ ಒಂದ್ ಕಡೆ ಅದನ್ನ ಕ್ಲೀನ್ ಮಾಡ್ಬೇಕನ್ನುವಂತ ಪ್ರಯತ್ನವನ್ನ ಪರಮೇಶ್ವರ್ ಅವರು ಮಾಡ್ತಾ ಇದ್ದಾರೆ, ಜೊತೆಗೆ ಸರ್ಕಾರನು ಕೂಡ ಮಾಡ್ತಾ ಇದೆ. ಆದ್ರೆ ಇಂತಹ ಕೆಲವು ಅಧಿಕಾರಿಗಳಿಂದಾಗಿ ಎಲ್ಲ ಒಂದ್ ಕಡೆ ಇಲಾಖೆಗೆ ಕೆಟ್ಟ ಹೆಸರು ತರುವಂತ ಪ್ರಯತ್ನಗಳಾಗ್ತಿದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಹಾಗಾಗಿ ಈ ದೃಶ್ಯಗಳ ಬಗ್ಗೆ ಈಗಲೇ ತನಿಖೆಗೂ ಕೂಡ ಆದೇಶ ಕೊಟ್ಟಿದ್ದಾನೆ ಅಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ರಾಮಚಂದ್ರ ಇದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಏನ್ ರಿಯಾಕ್ಷನ್ ಬರುತ್ತೆ ಅನ್ನೋಂಥದ್ದನ್ನು ಕೂಡ ಈಗಾಗಲೇ ಕಾದ್ ನೋಡ್ಬೇಕಾಗಿದೆ. ಬಹುಶಃ ಅವರಿಂದ ಈಗಾಗಲೇ ವಿವರಣೆ ಕೇಳುವಂತ ಪ್ರಯತ್ನಗಳು ಕೂಡ ಪೊಲೀಸ್ ಇಲಾಖೆ ಮತ್ತೆ ಗೃಹ ಇಲಾಖೆಯಿಂದ ಆಗಿದೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಹಾಗಾಗಿ ಒಟ್ಟಿನಲ್ಲಿ ರಾಮಚಂದ್ರರವರ ಈ ಒಂದು ಇದೇನಿದೆಯಾ, ಈ ರಾಸಲೀಲೆಯ ಕಾಮಕಾಂಡದ ಕೆಲವು ದೃಶ್ಯಗಳು ಏನು ವೈರಲ್ ಆಗ್ತಾ ಇದೆ, ಅದರೊಳಗೆ ಅವರೇ ಇದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಒಂದು ಕೂಲಂಕುಷವಾದ ತನಿಖೆ ಆಗ್ಬೇಕಾಗತ್ತೆ. ಇದ್ರ ಸ್ಟಿಂಗ್ ಮಾಡಿದವ್ರು ಯಾರು, ಬಹುಶಃ ಇದನ್ನೆಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆ ಎಲ್ಲ ಪ್ಲಾನ್ಡ್ ಆಗಿದೆ ಅನ್ನೋಂಥದ್ದು ಮೇಲ್ನೋಟ ಗೊತ್ತಾಗತ್ತೆ. ಹಾಗಾಗಿ ಒಂದು ತನಿಖೆ ಆಗಿದ್ದೆ ಆದಲ್ಲಿ ಮಾತ್ರ ಎಲ್ಲ ಒಂದ್ ಕಡೆ ಇದರ ಸತ್ಯಾಸತ್ಯತೆ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.